ವನೌಷಧಂ ಅಂತೇಳಿ. ಈ ವನೌಷಧ ಏನಲ್ಲ, ಇದನ್ನು ಯಾವ ರೋಗಕ್ಕೆ ಯಾವ ತಪ್ಪಲ ಇದು ಉಪಯೋಗ ಮಾಡಬೇಕು ಅನ್ನೋದು ಜ್ಞಾನ ಬೇಕು ರೀ. ಹಿಂದಿನವ್ರು ನಮ್ಮ ಹಿರಿಯರು ಇವೆಲ್ಲ ಬಂದರು ಹೋಗ್ಯವ್ರು ಆಗೋರೇ ಹೋಗಿದ್ದು ಅವನ್ನ ಗುಣಪಡಿಸುವಂಥ ಒಂದು ಶಕ್ತಿ ರೀ ಆಯುರ್ವೇದ ಇತ್ತು ರೀ, ಅಷ್ಟು ಪಂಡಿತರು ಇತ್ತು ರೀ. ಆದರೆ ಏನೈತಿ ಈಗಿನ ಕಾಲಕ್ಕೆ ಏನಿದೆ ಸರ್, ಈ ಒಂದು ಶರೀರದೊಳಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗೈತೆ ಅಂತ ಸರ್, ಈಗ ಆರೋಗ್ಯ ದಿವಸದಿಂದ ದಿವಸಕ್ಕೆ ನಿನ್ನಿನ ಆರೋಗ್ಯ ಇವತ್ತಿನ ನಾಳೆ ಶರೀರ ಸ್ವಲ್ಪ ಒಂದಕ್ಕೊಂದು ಅದು ಕ್ಷೀಣ ಆಕೋತ ಅಂತ ಸರ್, ಶರೀರ ರೋಗದ ತೋರ್ಮನೆ ಆಗೈತಿ. ಮತ್ತು ಅದಕ್ಕೆ ಕಾರಣ ಸರ್ ಒಂದು ಇದು ಹೇಳ್ತಾರೆ, ಅಸ್ಥಿತೆ ಜಾಯತೆ ವರ್ಧತೆ ವಿಪರಿಣತೆ ಅಪಕ್ಷೀಯತೆ ವಿನಶ್ಯತೆ ಅಂಥೇಳಿ. ಅಂದ್ರೆ ಈಗ ಸರ್ ಇದು ಐತ್ರಿ ಶರೀರ, ಅದೇನಾಕೈತಿ ಒಂದು ದಿವಸ ಹೋಗ್ತೈತಿ ಮತ್ತು ಬೆಳ್ಕೋತ ಹೋಗತ್ರಿ ಮತ್ತು ವಿಕಾರ ಹಾಕೋತ ಹೋಗತಿ, ಒಂದೇ ಥರ ಆಗಿರೋದಿಲ್ಲ ಅದು, ಕೊನೆಗೆ ಒಂದು ನಾಶ ಆಕತಿ. ಇಂಥದ್ರೊಳಗೆ ರೀ ಶರೀರ ಗಟ್ಟಿತ್ತಂದ್ರೆ ಏನೆಲ್ಲ ಮಾಡಕ್ಕೆ ಬರ್ತೈತಿ. ಆ ಉದ್ದೇಶಕ್ಕಾಗಿ ರೀ ಎಲ್ಲರೂ ಒಟ್ರಿ ಇವೇಂತಂದ್ರೆ ಸ್ವಲ್ಪ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬೇಕು. ಮತ್ತು ಇದ್ದಷ್ಟಾಗಿ ಮೂಲತಃ ಈ ರೋಗ ಬರುವಂಥದ್ದು ಶಕ್ಸದ ಬರುವಂಥ ಅದಷ್ಟೇ ಅಲ್ಲ ಸರ್. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸರ್ ಏನಾಗಿತ್ತು ಅಂತಂದ್ರಿ, ನೀವು ಹೇಳೋದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದಾಗಿ HIV ಸೋಂಕು ಬರ್ತದೆ ರೀ, ಇದು ಕರೆ ಅದ ರೀ. ಮತ್ತು ಇದೇನಕೈತೆ ಅಂದ್ರೆ ಸರ್, ನಮ್ಮ ಒಂದು ಜನ ಏನಾಕೈತೆ ರೀ ಲೋಕೋಬಿಂಡ ರುಚಿ ಅಂತ ಇರ್ತದೆ ರೀ, ದುಡ್ಯಾಕಂತೇಳಿ ಬೇರೆ ಕಡೆ ಹೋಗಿರ್ತಾರೆ ರೀ, 6 ತಿಂಗಳಂತ ಹೋಗಿರ್ತಾರೆ ರೀ. ಮನುಷ್ಯ ಉಪ್ಪು ಖಾರ ತಂದ ಜೀವ ರೀ. ಇದು ಅಕಸ್ಮಾತ್ ಅಂತ ಒಂದು ಪ್ರಸಂಗ ಬಂದ್ರೆ ಈ ಕಾಂಡೋಮ್ಗಳನ್ನು ಉಪಯೋಗ ಮಾಡಿರಿ, ನಿರೋಧಗಳನ್ನು ಉಪಯೋಗ ಮಾಡಿದರೂ ಏನೂ ತಪ್ಪಲ್ಲ, ಅದರಿಂದ HIV ಸೋಂಕು ಬರೋದಿಲ್ಲ ರೀ. ಆಮೇಲೆ ಸರ ಮತ್ತು ನಾವು ರಕ್ತ ತೊಗೋಬೇಕಾಗತ್ತೆ ರೀ. ಒಮ್ಮೊಮ್ಮೆ ಆಕ್ಸಿಡೆಂಟ್ ಆಗ್ತಾವೆ, ರಕ್ತ ತೊಗೋಬೇಕು, ರಕ್ತ ಪರೀಕ್ಷೆ ಮಾಡ್ಬೇಕು ರೀ. ಅಂದರೆ ಈ ರಕ್ತ ಶುದ್ಧೀಕರಣ ಪರೀಕ್ಷೆ ನಮಗೆ ಸರಿಯಾಗಿ ಹೊಂದತ್ತೀವಲ್ಲೋ, ಆ ಕೊಡುವಂಥ ವ್ಯಕ್ತಿ ಮತ್ತು ಕೊಟ್ಟಂಥ ಅದು ಅಲ್ಲಿ ಏನಾರು HIV ಸೋಂಕು ಐತೇನಾ, ಸೊ ಪರೀಕ್ಷೆ ಮಾಡಿ ತಗೋದ್ರಿಂದ ಏನಾಕೈತೆ ಅಂತಂದ್ರೆ ಇವು HIV ಸೋಂಕು ಅಂದರೆ ಎರಡು ರೂಪದಲ್ಲಿ ಬರ್ತದೆ, ಒಂದು ಲೈಂಗಿಕತೆಯಿಂದ ಇನ್ನೊಂದು ರಕ್ತದಾನದ ಮೂಲಕ ಬರುತ್ತೆ. ಅಷ್ಟೇ ಅಲ್ಲ ಸರ್, ಈಗ ನಾವು ಇಂಜೆಕ್ಷನ್ ಮಾಡ್ಕೋತೀವಲ್ಲ ಸರ್, ಸಿರಿಂಜ್ ಬಳಕೆ ಇದೆ ರೀ, ಅಥವಾ ನಮ್ಮ ಒಂದು ಈಗ ನನಗೆ ಏಡ್ಸ್ ಆಗೈತಿ ಅಥವಾ HIV ಸೋಂಕು ಐತೆ ಅಂತ ಕೂಡ ಆ ಬ್ಲೇಡ್ನಿಂದ ರೀ ನಮ್ಮ ಇವರು ಮತ್ತೊಬ್ಬರಿಗೆ ಅದು ಕ್ಷೌರ ಮಾಡಿದ್ರಂದ್ರೆ ಆವಾಗೂ ಬರ್ಬೋದು ರೀ. ಒಬ್ಬರಿಗೆ ನಮ್ಮ HIV ಐತಂತು ಅವ್ರಿಗೆ ತುಂಬ ಸೂಜಿ ಸಿರಿಂಜ್ ಉಪಯೋಗ ಮಾಡಿದ್ದನ್ನು ಮತ್ತೊಬ್ಬರಿಗೆ ಮಾಡಿದರೆ ಅದು ಬರ್ತದೆ. ಅದಕ್ಕೆ ಈಗ ಏನಿದೆ ಸರ್, ಸಾಧ್ಯ ಅಷ್ಟು ಅದನ್ನೆಲ್ಲ ಹೊಸದನ್ನು ಮಾಡಿಬಿಡ್ತಾರೆ ರೀ. ಬ್ಲೇಡ್ಗಳನ್ನು ಹೊಸದು ಮಾಡ್ಕೋತಾರೆ, ಸಿರಿಂಜ್ಗಳನ್ನು ಮಾಡಿಬಿಡ್ತಾರೆ. ಇವು 3 ಕಾರಣದಿಂದ ಬರ್ತದೆ ಅಷ್ಟೇ ಅಲ್ಲ ಸರ್. ಮತ್ತು HIV ಸೋಂಕಿತ ಒಬ್ಬ ಗರ್ಭಿಣಿ ಹೆಣ್ಮಗಳದಾಳ ಅಂತಂದ್ರೆ ಅವ್ರಿಗೆ ಹುಟ್ಟುವಂಥ ಮಗು ಏನದಲ್ಲ ಅದಕ್ಕೂ ಏನಾಗತ್ತಂದ್ರೆ HIV ಸೋಂಕು ಬರಬಹುದು ಅನ್ನುವಂಥ ದೃಷ್ಟಿಯಿಂದ ರೀ ಪೂರ್ವಭಾವಿಯಾಗಿರಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಏನೈತೆ ಸರ್, ಸರ್ಕಾರಿ ಆಸ್ಪತ್ರೆಗಳೆಲ್ಲ ಮಾಡಿದ್ಬಿಟ್ಟಾರೆ ರೀ. ಅಲ್ಲಿ ಅಕಸ್ಮಾತ್ ರೀ ನಮಗೇನೋ ರೋಗ ಪರೀಕ್ಷೆ ಮಾಡ್ಕೊಂಡ್ರೆ ಮನಸ್ಸಿಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ರೀ. ಹಾಗೇನಾದರೂ ಇತ್ತ ಸಹಿತ ಅವ್ರು ಅದನ್ನು ಗುಪ್ತವಾಗಿ ಇಡ್ತಾರೆ ರೀ. ಯಾಕಂದ್ರೆ ಒಮ್ಮೊಮ್ಮೆ HIV ಪಾಸಿಟಿವ್ ಬರ್ಬೋದು, ಒಮ್ಮೆ ನೆಗೆಟಿವ್ ಇದ್ದದನ್ನು ಮತ್ತು ಪಾಸಿಟಿವ್ ತೋರಿಸ್ಬೋದು.